ಬಕೆಟ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ. ಅದಕ್ಕೇನಾದರೂ ಬಕೆಟ್ ಹಿಡಿಯೋದು ಅನ್ನೋದಕ್ಕೇನಾದರೂ ಅರ್ಥ ಅವ್ರಿಗೇನಾದರೂ ಗೊತ್ತಿದ್ದರೆ, ಬಟ್ ಆ ಭಾಷೆಯನ್ನು ಅವರು ಬಳಕೆ ಮಾಡಿದ್ದಾರೆ, ಅವರ ಅನುಭವನ ಹಂಚ್ಕೊಂಡಿದ್ದಾರೆ ಅಂತ ಅಷ್ಟೇ ಹೇಳ್ತೀನಿ. ನಾಯಿ ನಾನಲ್ಲ ಅಂದಮೇಲೆ ಮತ್ತು ಯಾರೋ ಒಬ್ಬರು ನಾಯಿ ಇರಬೇಕಲ್ಲ, ಬಟ್ ಅವ್ರ ನಾಯಿ ಅಲ್ಲ ನಾನು ಅಂತ ಹೇಳಿದ್ದಾರೆ. ಧನ್ಯವಾದಗಳು ಅವರಿಗೆ. ಅದೇ ಪ್ರದೀಪೇಶ್ವರ್ ಅವರು ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಜಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಉಚಿತವಾಗಿ ಚಿಕಿತ್ಸೆ ಕೊಡಿಸ್ಕೊಡ್ತೀನಿ, ಅವರು ಅಗ್ನಿಗೆ ಮಾತಾಡ್ತಾ ಇದ್ದಾರೆ ಅಂತ ನಿನ್ನೆಯಿಂದ ಟ್ರೋಲ್ ಆಗ್ತಾ ಇದೆ. ಬಹಳ ಜನರು ಅವ್ರ ಕ್ಷೇತ್ರದವರು, ಅವ್ರಿಗೆ ಮತದಾರರು ಅವ್ರ ಬಗ್ಗೆನೇ ಅದನ್ನು ಹೇಳ್ತಾ ಇದ್ದಾರೆ. ಮರ್ತುಬಿಟ್ಟು ಅವ್ರು ನನ್ನ ಹೆಸರು ಹೇಳಿರ್ಬೇಕು, ಅವ್ರಿಗೆ ಅದನ್ನು ಹೇಳ್ತಿದ್ದಾರೆ. ನಾನು ಬಹಳ ಪ್ರಜ್ಞೆ ಇಟ್ಟು ಮಾತಾಡೋನು. 1 ವರ್ಷ ಆಗ್ತಾ ಇದೆ ನಾನು ವಿರೋಧ ಪಕ್ಷದ ನಾಯಕನಾಗಿ. ಯಾವುದು ಕೂಡ ವಿಷಯ ಗಾಳಿಯಲ್ಲಿ ಗುಂಡಾರಿಸೋದು ನನ್ನ ಜೀವಮಾನದಲ್ಲಿ ಇಲ್ಲ. ಏನಾದರೂ ನಾನು ಮಾತಾಡಿದರೆ ಅದು ಆಗತ್ತೆ. ಅಲ್ಲಿ ಇವರು ಏನೇನು ಮಾತಾಡ್ತಾರೆ ನನಗೆ ಗೊತ್ತಿದೆ. ನಿನ್ನೆನೂ ಹೇಳಿದ್ದಾರೆ, ನಾನು ಚಿಂತಾಮಣಿ ಸುಧಾಕರ್ರವರ ಶಿಷ್ಯ, ನನ್ನ ಗುರುಗಳವರು, ನಾನು ಯಾರಿಗೂ ಹೆದರೋದಿಲ್ಲ ಅಂಥೇಳಿ ಏನೆಲ್ಲ ಮಾತಾಡಿದ್ರು ನಿಮಗೆ ಗೊತ್ತು. ಇವತ್ತು ಚಿಂತಾಮಣಿ ಸುಧಾಕರ್ರವರು ಅವರು ನನಗೂ ಸ್ನೇಹಿತರೆ, ಭಾಳ ಬುದ್ಧಿ ಹೇಳಿದ್ದಾರೆ, ಭಾಳ ಚೆನ್ನಾಗಿ ಹೇಳಿದ್ದಾರೆ. ವಿಡಿಯೋ ಇದೆ ನನ್ನ ಹತ್ರ, ಪ್ರಬುದ್ಧ ಮಾತುಗಳಿಂದ ಹೇಳಿದ್ದಾರೆ. ನೋಡಿ, ನಾನು ಅವ್ರಿಗೆ ಯಾವುದೋ ಕಾರಣಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ನಾನು ಒಬ್ಬ ಪ್ರಯತ್ನ ಮಾಡಿ ಕೊಡಿಸಿದ್ದೀನಿ. ಪಾಪ ಇನ್ನೂ ಅವ್ರು ಚಿಕ್ಕವರು, ರಾಜಕೀಯ ಅನುಭವ ಇಲ್ಲ, ಅನುಭವದ ಕೊರತೆ ಇದೆ. ಈ ರೀತಿ ಸಣ್ಣ ಪುಟ್ಟದಾಗಿ ಮಾತಾಡಬಾರ್ದು. ಅವರು ಬರೆದುಕೊಂಡು ಹೋಗಬೇಕು. ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ವೈರಿಗಳು ಅಲ್ಲ, ಅಥವಾ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ. ಅವರು ಇನ್ನೂ ತಿಳ್ಕೊಳ್ಬೇಕು ಇದೆಲ್ಲ. ಅವರೇ ಅಷ್ಟು ಪಾಠ ಹೇಳಿದಾಗ ನಾನು ಬೇರೆ ಹೇಳೋ ಅವಶ್ಯಕತೆ ಇದೆಯಾ ಅವ್ರಿಗೆ? ಒಂದಾಯಿತು. ಎರಡನೇದು, ಹಿರಿಯರನ್ನು ಗೌರವಿಸಬೇಕು, ಹಿರಿಯರನ್ನು ಪ್ರೀತಿಸಬೇಕು. ಇದು ಮಾನವೀಯತೆ, ಮಾನವೀಯ ಧರ್ಮ. ಎಲ್ಲಿ ಮೀರಿ ಮಾತಾಡ್ತಾ ಹೋದರೆ ಅದಕ್ಕೆ ಅಂತ್ಯ ಇರೋದಿಲ್ಲ. ಎಷ್ಟೋ ಜನ ಆಕಸ್ಮಿಕವಾಗಿಯೂ ಕೂಡ ಹುದ್ದೆಗಳ ಅಲಂಕಾರ ಆಗುತ್ತೆ. ಕಾರಣಗಳು ಏನೋ ಇರ್ತವೆ, ಶಾಸಕರು ಆಗಿಬಿಡ್ಬೋದು. ಮೊದಲು ಆದ ತಕ್ಷಣ ನಾನು ಯಾಕಾದೆ ಮತ್ತು ಮುಂದೇನು ಯೋಚನೆ ಇರಬೇಕು. ಅವರು ನನಗಿಂತ ಕಿರಿಯರು ವಯಸ್ಸಿನಲ್ಲಿ, ಆದರೆ ಶಾಸಕರು. ನಾನು ಶಾಸಕತ್ವದ ಗೌರವ ಕೊಡ್ತೇನೆ. ಕಿರಿಯರು ಅನ್ನೋದಕ್ಕೆ ನನ್ನ ಸಹೋದರ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಹೋಗು. ನೀ 2 ಮಾತು ನನ್ನನ್ನು ಅಂದಿದ್ದರಿಂದ ನನಗೇನೂ ಆಗೋದಿಲ್ಲ. ಈ ಉಚಿತ ಪಚಿತ ಬೇಕಾಗಿಲ್ಲ, ಎಲ್ಲ ನನಗೆ ಇದೆ. ನನ್ನನ್ನು ಸಾಕೊಳ್ಳೋಷ್ಟು ನನಗಿದೆ. ಆದರೆ ಇಷ್ಟೊಂದು ಸಣ್ಣತನಕ್ಕೆ ಇಳಿಯಬೇಡ. ಯಾಕಂದರೆ ನೀನು ವ್ಯಕ್ತಿ ಅಲ್ಲ, ಈಗ ಶಾಸಕ ಆಗಿರೋದ್ರಿಂದ ಆ ಘನತೆಯನ್ನು ಇಟ್ಕೊ. ನೀವು ನಾಯಿಯಲ್ಲ ಅಂದ್ರಿ ಸರಿ, ನಾನು ನಾಯಿಯ ಗಾದೆ ಒಂದು ಹೇಳಿದ್ದೀನಿ, ಇಲ್ಲ ಅಂತಲ್ಲ. ನಾನು ಯಾವತ್ತೂ ಓಡಿ ಹೋಗೋನಲ್ಲ ಮಾತಾಡಿ.